ದೇಹ ಮುಪ್ಪಾಗಿ ಹೋಗಿದೆ ಅಮ್ಮ. ಆದರೆ ಈ ವರ್ಷವಾದರೂ ಈ ರೈತನ ಬಾಳು ಬಂಗಾರವಾಗಲಿ ಎಂದು ನಿನ್ನಲ್ಲಿ ಸ್ಥಿರವಾಗಿ ಬೇಡಿಕೊಳ್ಳುತ್ತೀನಿ ತಾಯಿ, ನಿನ್ನಲ್ಲಿ ಸ್ಥಿರವಾಗಿ ಬೇಡಿಕೊಳ್ಳುತ್ತೀನಿ. ಈ ಎಲ್ಲ ಹೊಣೆ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಬೆಳಗಾಯ್ತು ಬರಾಕ ಊಟ ಮಾಡದಿದ್ದರೆ ಹೊಟ್ಟೆ ಕೇಳ್ಬೇಕಲ್ಲ. ಅದು ಅಲ್ಲದೆ ನಾವು ದುಡಿಯೋದೇ ಹೊಟ್ಟೆಗೋಸ್ಕರ ಅಲ್ವಾ, ಏನು ಬಟ್ಟೆಗೋಸ್ಕರ. ಹೇಳೇ ಬಾಳಾಗಿದೆ ಹೀಗೆ ಮನೆ ಕರ್ಕೊಂಡು ಹೋಗೋಣ ಹೋಗೋ. ಅನ್ನದ ಅಗಳದ ಮೇಲೆ ಆ ದೇವರು ನನ್ನ ಹೆಸರು ಬರೆದಿದ್ದಾನೆ ಅಂತ ಕಾಣುತ್ತದೆ. ಅದು ಅಲ್ಲದೆ ನಿಮ್ಮ ಕೈಯಾರೆ ಮಾಡಿದ ಅಡಿಗೆಯನ್ನು ಉಂಡರೆ ಅಮೃತವನ್ನೇ ಉಂಡಷ್ಟೇ ಆನಂದ ಹೋಗ್ತದೆ. ಅರಸರು ನಾನು ಮಾಡಿದ ಅಡಿಗೆ ಅಷ್ಟೊಂದು ರುಚಿ ಇದೆ ಯಾಕೆ ಸ್ವಾಮಿ ಸುಳ್ಳು ಹೇಳ್ತಾ ಇದ್ರ? ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಬರ್ಬೇಕಾದ್ರೆ ಎಣ್ಣೆ ಕೂಡ ಇದ್ದಿದ್ದಿಲ್ಲ, ಉಪ್ಪು ಕೂಡ ಸ್ವಲ್ಪ ಇದ್ದಿದ್ದಿಲ್ಲ. ಆದ್ರೆ ನಾನು ಮಾಡಿದ ಅಡಿಗೆ ರುಚಿಯಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕ್ರಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ನೀನು ನನ್ನ ಅರ್ಧಾಂಗಿಯಾಗಿ 6 ತಿಂಗಳೇ ಕಳೆದವು. ಆದರೆ ನಿನಗೆ ಒಂದು ಸೀರೆ ತಂದು ಕೊಡುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಅದಲ್ಲದೆ ಮನೆಯಲ್ಲಿ ಎಣ್ಣೆ ಇದ್ದರೆ ಬೇಳೆ ಇಲ್ಲ, ಕಾರಿದ್ದರೆ ಉಪ್ಪಿಲ್ಲ. ಅಂಥದರಲ್ಲಿ ಇದ್ದ ಸಾಮಗ್ರಿಯೊಳಗೆ ಅಡಿಗೆ ಮಾಡಿ ನಮಗೆ ಉಣಬಡಿಸಿ ನೀನು ಇದ್ದ ಉಳಿದ ಅನ್ನದಲ್ಲಿ ಅರೆ ಹೊಟ್ಟೆ ಉಂಡು ನೀನು ಸಂತೋಷವಾಗಿರುವುದನ್ನು ಕಂಡರೆ ಒಂದು ಕಡೆ ದುಃಖ, ಇನ್ನೊಂದು ಕಡೆ ಸಂತೋಷವಾಗುತ್ತದೆ. ಶ್ರೀದೇವಿ ಸಂತೋಷವಾಗುತ್ತದೆ. ಯಾಕ್ರಿ ಈ ರೀತಿ ಮಾತನಾಡ್ತಾ ಇದ್ದೀರಾ? ನೋಡಿ, ಅನಾಥಳಾದ ಈ ಸಿರಿದೇವಿಗೆ ಬಹಳ ಪಟ್ಟ ಭಗವಂತರು ನೀವು. ನನ್ನ ಬಾಳಿನಲ್ಲಿ ದುಃಖವೇ ಬರಲಿ ಸಂತೋಷವೇ ಬರಲಿ, ನನ್ನ ಪತಿದೇವರು ಕೊಟ್ಟ ಉಡುಗೊರೆ ಅಂತ ನಾನು ಸ್ವೀಕರಿಸುತ್ತೇನೆ. ನಿಮ್ಮ ಚರಣದಾಶಿಯಾಗಿ ನಿಮ್ಮ ಸೇವೆ ಮಾಡಿ ನಿಮ್ಮ ಬಾಳನ್ನು ಸಾಗುತ್ತೇನೆ. ಅದು ನನ್ನ ಹೆಣ್ಣಾದ ನನ್ನ ಕರ್ತವ್ಯ ಸ್ವಾಮಿ, ನನ್ನ ಕರ್ತವ್ಯ. ಬಡವರಾಗಿ ಹುಟ್ಟಬಾರದು ಈ ಭೂಮಿಯ ಮೇಲೆ. ಬಡವ ದುಡಿದುಕೊಂಡು ಗೌರವ ಸುರಿಸಿ ಭೂಮಿಯಲ್ಲಿ ಬೀಜ ಬಿತ್ತಿ ಬೆಳೆ ತೆಗೆದರೆ ಬೆಳೆ ಬಂದ ದಿನವೇ ಪಟ್ಟಿ ಬಹದ್ದೂರ್ ನನ್ನ ಮಕ್ಕಳು ಬಂದ ಬೆಳೆಯನ್ನೆಲ್ಲ ಕಬ್ಬಳಿಸಿಕೊಂಡು ನಮ್ಮನ್ನು ಬೀದಿ ಭಿಕ್ಷಕರನ್ನಾಗಿ ಮಾಡುತ್ತಾ ಇದ್ದೇವೆ. ಆ ಭಸ್ಮಾಸುರ ನನ್ನ ಮಕ್ಕಳು. ಇರ್ಲಿ ಬಿಡ್ರಿ, ಯೋಗಿ ಬಯಸಿದ್ದು ಯೋಗಿಗೆ, ಜೋಗಿ ಬಯಸಿದ್ದು ಜೋಗಿಗೆ. ಅದರಂತೆ
ಕುಬೇರ ಬಯಸಿದ್ದು ಕುಬೇರಿಗೆ, ಹೋಗ್ರಿ ಹೋಗ ಈ ಬಡವ ಬಯಸಿದ್ದು ಈ ಹೋಗಕ್ಕೆ ಕೊಂಡ ಈ ಭೂಮಿ ತಾಯಿಯನ್ನು ನಂಬಿ ಬಿದ್ದೆ ಬೆಳೆದರೆ ಈ ಬಡವರ ಬಾಳು ಬಂಗಾರ ಆಗೋದು ಖಂಡಿತ ಸ್ವಾಮಿ, ಖಂಡಿತ. ಶ್ರೀದೇವಿ, ನೀನು ನನ್ನ ಬಾಳಿಗೆ ಬಂದ ಭಾಗ್ಯಲಕ್ಷ್ಮಿ ಏನು? ನಿನ್ನಂತ ಸತಿಯನ್ನು ಪಡೆದ ನಾನೇ ಪುಣ್ಯವಂತ. ನನ್ನಂತ ಬಡವರಿಗೆ ನಿನ್ನಂತ ಸತಿ ಸಿಕ್ಕರೆ ಅವನ ಬಾಳು ಬಂಗಾರದ ಬೀಡು. ಸರಿ, ನಿಮ್ಮಂತ ಪತಿ ಪಡೆದ ಪುಣ್ಯವಂತಳು, ನಾನೇ ಪುಣ್ಯವಂತಳು. ಶ್ರೀದೇವಿ, ಬಾನಲ್ಲಿ ಭಾಸ್ಕರ ಉದ್ದೇಶಿ ಬಂದಾಗ ಈ ನಿನ್ನ ಸಿರಿಕಂಠದಿಂದ ಒಂದು ಇಂಪಾದ ಗೀತೆ ಕೇಳಬೇಕೆಂಬ ಆಸೆ ನನ್ನ ಶ್ರೀಮತಿ. ಹೋಗಿ, ಯಾವಾಗಲೂ ನಿಮಗೆ ಇದೇ ಚಿಂತೆ. ವಯಸ್ಸಾದ ನಿಮಗೆ ಇನ್ನೂ ಬುದ್ಧಿನೇ ಬರಲಿಲ್ವಾ? ಕೆಲವೇ ಹುಂಚಿನ ಗಿಡ ಮುಪ್ಪಾದರೆ ಹುಲಿ ಮುಪ್ಪಾಗುವುದೇ? ಮನುಷ್ಯನಿಗೆ ವಯಸ್ಸಾದರೆ ಆಸೆಗೆ ವಯಸ್ಸಾಗೋದಿಲ್ಲ. ನನ್ನ ಭಾಗ್ಯದ ಬಂಗಾರಿ,